ದರ್ಶಿ ಬ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. 3 ಮೂಢನಂಬಿಕೆಯ ಕಥೆಗಳು. ಹೊಕ್ಕುಳ ಹೊಟ್ಟೆಯ ಮೇಲಿರುವ ಒಂದು ಚಿಕ್ಕ ರಂಧ್ರ. ಗರ್ಭಾಶಯದಲ್ಲಿ ಬೆಳೆಯುವ ಮಗುವಿಗೆ ಇಲ್ಲಿಂದಲೇ ಅಂದರೆ ಹೊಕ್ಕುಳ ಬಳ್ಳಿಯ ಮೂಲಕ ಆಹಾರ ಸರಬರಾಜು ಆಗುತ್ತದೆ. ಟರ್ಕಿ ದೇಶದ ಜನರಲ್ಲಿ ಹೊಕ್ಕುಳದ ಬಗ್ಗೆ ಒಂದು ಕತೆ ಇದೆ. ಅಲ್ಲಾನು ಮೊದಲ ಬಾರಿಗೆ ಮಾನವನನ್ನು ಸೃಷ್ಟಿಸಿದಾಗ ಶೈತಾನನು ಭಾರೀ ಕೋಪಗೊಂಡನು. ತನ್ನ ಕೋಪವನ್ನು ತಡೆಯಲಾಗದೆ ಅವನು ಅಲ್ಲಾನು ಸೃಷ್ಟಿಸಿದ ಆ ಮಾನವ ಜೀವಿಯ ಮೇಲೆ ತೂ ಎಂದು ಉಗಿದನು. ಆ ಎಂಜಿಲು ಮಾನವನ ದೇಹವನ್ನೆಲ್ಲ ಆವರಿಸಬಹುದು ಎಂದು ಬಗೆದ ಅಲ್ಲಾನು ಎಂಜಿಲು ತಾಕಿ ಅಶುದ್ಧವಾದ ಭಾಗದ ಮಾಂಸವನ್ನು ಕಿತ್ತು ತೆಗೆದನು. ಈ ರೀತಿ ಮಾಂಸ ಕಿತ್ತಾಗ ಉಂಟಾದ ತೂತೆ ಹೊಕ್ಕುಳ. ತದನಂತರ ಸೃಷ್ಟಿಸಲ್ಪಟ್ಟ ಎಲ್ಲ ಮಾನವರಲ್ಲಿ ಈ ಹೊಕ್ಕುಳ ಸೇರಿಕೊಂಡಿತು. ಕರವಸ್ತ್ರಗಳನ್ನು ಸಾಮಾನ್ಯವಾಗಿ ಮುಖ ಒರೆಸಿಕೊಳ್ಳಲು, ಸೀನುವಾಗ, ಕೆಮ್ಮುವಾಗ ಅಡ್ಡವಾಗಿ ಹಿಡಿಯಲು ಉಪಯೋಗಿಸುತ್ತಾರೆ. ಆದರೆ ಕೆಲವು ದೇಶಗಳಲ್ಲಿ ಇದನ್ನು ಭೂತ ಪ್ರೇತಗಳನ್ನು ದೂರವಿಡಲು ಉಪಯೋಗಿಸುತ್ತಾರೆ. ಹಿಂದೆ ಬ್ರಿಟನ್ನಿನ ಕೆಲವು ಪ್ರದೇಶಗಳಲ್ಲಿ ರಾತ್ರಿ ಮಲಗುವ ಮೊದಲು ಕರವಸ್ತ್ರವೊಂದಕ್ಕೆ ಹಲವು ಗಂಟುಗಳನ್ನು ಹಾಕಿ ಮನೆಯ ಮುಂಬಾಗಿಲಲ್ಲೋ ಹಾಸಿಗೆ ತುದಿಯಲ್ಲೋ ಕಟ್ಟುತ್ತಿದ್ದರು. ಅತ್ತ ಬಂದ ಭೂತ ಪ್ರೇತಗಳು ಕರವಸ್ತ್ರದಲ್ಲಿರುವ ಗಂಟುಗಳನ್ನು ಕಂಡು ವಿಸ್ಮಯಗೊಂಡು ಅವುಗಳನ್ನು ಪರೀಕ್ಷಿಸುತ್ತಿರುತ್ತವೆ. ಅಷ್ಟರಲ್ಲಿ ಬೆಳಗಾಗಿ ಅವು ಹಿಂದಕ್ಕೆ ಹೋಗುತ್ತದೆ. ಅಲ್ಲಿ ಕೆಲವು ಕಡೆ ನಿಶ್ಚಿತಾರ್ಥ ಮಾಡಿಕೊಂಡ ಗಂಡು ಹೆಣ್ಣು ಪರಸ್ಪರ ಕರವಸ್ತ್ರವನ್ನು ಉಡುಗೊರೆಯಾಗಿ ನೀಡುವುದಿಲ್ಲ. ಏಕೆಂದರೆ ಹೀಗೆ ಕರವಸ್ತ್ರಗಳನ್ನು ಉಡುಗೊರೆಯಾಗಿ ನೀಡಿದರೆ ಅವರ ಮದುವೆ ನೆರವೇರುವುದಿಲ್ಲ ಎಂದು ಒಂದು ಮೂಢನಂಬಿಕೆ ಹೇಳುತ್ತದೆ. ಪಾರಿವಾಳವು ಶಾಂತಿಯ ಸಂಕೇತವೆಂದು ಎಲ್ಲರೂ ಪರಿಗಣಿಸುತ್ತಾರೆ. ಆದರೆ ಈ ನಂಬಿಕೆಗೆ ಕಾರಣವೇನು ಎಂಬುದು ಹೆಚ್ಚಿನವರಿಗೆ ತಿಳಿದಂತಿಲ್ಲ. ಬೈಬಲ್ನಲ್ಲಿ ಬರುವ ಒಂದು ಕಥೆಯ ಪ್ರಕಾರ ನೋಹನು ಮಹಾಪ್ರಳಯ ಬಂದಾಗ ಭೂಮಿ ಮೇಲಿನ ಎಲ್ಲ ಪ್ರಾಣಿಗಳನ್ನು ತನ್ನ ದೋಣಿ ಆಕಾರದ ತೇಲುವ ಬುಟ್ಟಿ ಒಳಗಿಟ್ಟುಕೊಂಡು ಸಾಗಿಸಿದನು. ಹೀಗೆ ಸಾಗುವಾಗ ದಾರಿ ಮಧ್ಯೆ ಪ್ರವಾಹವು ಇಳಿಮುಖವಾಗಿದೆಯೋ ಇಲ್ಲವೋ ಎಂಬುದನ್ನು ಅರಿಯಲು ಪಾರಿವಾಳವನ್ನು ಕಳುಹಿಸಿದನು. ಅದು ಮುಚ್ಚಿದ ಆ ಬುಟ್ಟಿಯೊಳಗಿನಿಂದ ಹೊರಬಂದು ಒಂದು ಆಲಿವ್ ಮರದ ಚಿಕ್ಕ ಟೊಂಗೆಯನ್ನು ಬಾಯಲ್ಲಿ ಕಚ್ಚಿಕೊಂಡು ಬುಟ್ಟಿಗೆ ವಾಪಸ್ಸಾಯಿತು. ಈಗಲೂ ಬಾಯಲ್ಲಿ ಚಿಕ್ಕದೊಂದು ಆಲಿವ್ ಟೊಂಗೆಯನ್ನು ಕಚ್ಚಿಕೊಂಡ ಪಾರಿವಾಳವನ್ನು ಶಾಂತಿಯ ಸಂಕೇತವಾಗಿ ಉಪಯೋಗಿಸುತ್ತಾರೆ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.